Hi and hello friends, welcome to our channel. So transaction value ಕೊಟ್ಟಿದ್ದಾಗ GST payable ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಫಸ್ಟ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ನಾವು GST payable ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಫಾರ್ಮೆಟ್ ಬಂದು ಈ ರೀತಿಯಾಗಿರುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ GST payable, then particulars, rupees. So question ನೋಡೋದಾದ್ರೆ, from the following information calculate GST payable, CGST 6%, SGST 6% ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇನ್ಫಾರ್ಮೇಷನ್ ಏನಂತ ನೋಡೋಣ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ವಿತ್ ಇನ್ ಸ್ಟೇಟ್ 10,500 rupees ಇನ್ಕ್ಲೂಸಿವ್ GST 5% ಅಂತ ಹೇಳಿದ್ದಾರೆ. ಅಂದರೆ 10,500 ರೂಪಾಯಿ ಒಳಗಡೆ 5% GST ಆಲ್ರೆಡಿ ಇನ್ಕ್ಲೂಡ್ ಆಗಿಬಿಟ್ಟಿದೆ ಅಂತೆ. ಹಾಗಾದರೆ ನಾವು ಇದನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ಯಾಕಂದರೆ ನಾವು ಮತ್ತೆ GST ನ ಕ್ಯಾಲ್ಕುಲೇಟ್ ಮಾಡಬೇಕು ಹೊಸದಾಗಿ, ಅದಕ್ಕೋಸ್ಕರ. ಸೊ ಎಕ್ಸ್ಕ್ಲೂಡ್ ಮಾಡಿ, ಸೊ ನಾವು ಕಾಸ್ಟ್ ಆಫ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ನ ಆ್ಯಕ್ಚುಯಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ಅವ್ರು ಆಲ್ರೆಡಿ ಇನ್ಕ್ಲೂಸಿವ್ ಆಫ್ GST ವ್ಯಾಲ್ಯೂನ ಕೊಟ್ಟಿದ್ದಾರೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸು. ಅಂದರೆ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ, ಅದ್ರ ಜೊತೆಗೆ GSTನೂ ಪೇ ಮಾಡಿರೋಂಥ ಅಮೌಂಟ್ನ ಅವ್ರು ಕೊಟ್ಟಿರೋದು. ನಾವು ಬರೀ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ನ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಫಿಟ್ ಮಾರ್ಜಿನ್ 500 rupees ಇದೆ. ಸೊ ಇದನ್ನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದರೆ ಇವೆಲ್ಲನೂ ಆ್ಯಡ್ ಮಾಡಿದಾದ್ಮೇಲೆ ಬರೋವಂಥ ಅಮೌಂಟ್ ಇದೆಯಲ್ಲ, ಸೊ ಆ ಅಮೌಂಟಿಗೆ ಈ 500 ಆ್ಯಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರ್ ಎಕ್ಸ್ಪೆನ್ಸಸ್ 500, ವೇಜಸ್ 500, ಸ್ಟೋರೇಜ್ ಕಾಸ್ಟ್ 500, ಕನ್ಸಲ್ಟೇಷನ್ ಫೀಸ್ 500. ಸೊ ಇದನ್ನೆಲ್ಲನೂ ಕೂಡ ಕಾಸ್ಟ್ ಆಫ್ ಮೆಟೀರಿಯಲ್ ಪರ್ಚೇಸಿಗೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಯಾವ ರೀತಿ ನೋಡ್ತಾ ಹೋಗೋಣ ಫಸ್ಟಿಗೆ. ಸೊ ಕಾಸ್ಟ್ ಆಫ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್. ಸೊ ಕಾಸ್ಟ್ ಅಲ್ಲ, ಫಸ್ಟಿಗೆ ಇನ್ಕ್ಲೂಸಿವ್. ಓಕೆ, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಇನ್ಕ್ಲೂಸಿವ್ GST 5%, ದಟ್ ಈಸ್ 10,500. ಓಕೆನಾ, ಇದು ಆ್ಯಕ್ಚುಯಲ್ ಅಮೌಂಟ್ ಅವ್ರು ಕೊಟ್ಟಿರೋದು. ಸೊ ಆದರೆ ನಾವು ಎಕ್ಸ್ಕ್ಲೂಡ್ ಮಾಡಬೇಕು, ಈ 5%ನ ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಎಕ್ಸ್ಕ್ಲೂಡ್ 10,500 ಇಂಟು 5 ಡಿವೈಡೆಡ್ ಬೈ 105. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ 10,500 ಇಂಟು 5 ಡಿವೈಡೆಡ್ ಬೈ 105 ಮಾಡಿಕೊಂಡ್ರೆ ನಮಗೆ 500 rupees ಸಿಗ್ತಾ ಹೋಗುತ್ತೆ. ಸೊ ಈ ಒಂದು 500 ಇನ್ಕ್ಲೂಡ್ ಆಗಿತ್ತಂತಲ್ಲ ಆ GST ಇದು. ಓಕೆನಾ, ಸೊ ಹಾಗಾದರೆ ಆ್ಯಕ್ಚುಯಲ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಬಂದು 10,000. ಓಕೆನಾ, ಆ್ಯಕ್ಚುಯಲ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ದಟ್ ಈಸ್ 10,000 rupees. ಸೊ ಇದಕ್ಕೆ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 500 ಕೊಟ್ಟಿದ್ದಾರೆ, ಹಾಕೋಣ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ದಟ್ ಈಸ್ 500 rupees. ಆ್ಯಂಡ್ ದೆನ್ ವೇಜಸ್ ಕೊಟ್ಟಿದ್ದಾರೆ 500, ಅದನ್ನು ಹಾಕೋಣ. ಪ್ಲಸ್ ವೇಜಸ್ 500. ದೆನ್ ಸ್ಟೋರೇಜ್ ಕಾಸ್ಟ್, ಕನ್ಸಲ್ಟೇಷನ್ ಫೀಸ್, ಸ್ಟೋರೇಜ್ ಕಾಸ್ಟ್ ಪ್ಲಸ್ ಕನ್ಸಲ್ಟೇಷನ್ ಫೀಸ್ ಎರಡು ಕೂಡ 500 ರೂಪಾಯಿ ಇದೆ. ಸೊ 500 ಹಾಕೋಣ. ಸೊ ಇದಿಷ್ಟು ಎಕ್ಸ್ಪೆನ್ಸಸ್. ಸೊ ಇದನ್ನು ಟೋಟಲ್ ಮಾಡಿಕೊಟ್ರೆ ನಮಗೆ 10,000 ಪ್ಲಸ್ 1,000 2,000 10,000. ಸೊ ಟೋಟಲ್ 12,000 rupees ಆಗ್ತಾ ಹೋಗುತ್ತೆ. ಸೊ ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಇದನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇದ್ರ ಮೇಲೆ ನಾವು ಪ್ರಾಫಿಟ್ ಮಾರ್ಜಿನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಪ್ರಾಫಿಟ್ ಮಾರ್ಜಿನ್, ಸೊ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್. ಪ್ರಾಫಿಟ್ ಮಾರ್ಜಿನ್ 500 rupees, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ 500. ಸೊ ಈಗ 12,500 rupees ಆಯಿತು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡಿದ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ಈ ಒಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ನಾವು CGST ಮತ್ತು SGSTನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಗಾದ್ರೆ ಹಾಕೋಣ CGST ಆ್ಯಂಡ್ SGST ಸೇಮ್ ಅಮೌಂಟ್ 12,500 ಫಾರ್ ಬೋತ್ ಇಂಟು ಹೇಳಿದ್ದಾರೆ 6% ಬೋತ್, ಹಾಕೋಣ 6% ಆ್ಯಂಡ್ ದೆನ್ 6%. 12,500 ಇಂಟು 6%, ದಟ್ ಈಸ್ 750 ಬೋತ್ 750 ಬರ್ತಾ ಹೋಗುತ್ತೆ. ಸೊ ಇದು GST ಪೇಯಬಲ್. ಟೋಟಲ್ ಮಾಡಿಕೊಟ್ರೆ ನಮಗೆ 1,500 rupees ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಮಾಡಿದ್ರೆ ನಮಗೆ
4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಫಾರ್ಮ್ಯಾಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟಿಗೆ ಎಕ್ಸ್ಕ್ಲೂಸಿವ್ ಅವ್ರು ಕೊಟ್ಟಿದ್ರು ಅಂದರೆ ಈ ಒಂದು ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆ್ಯಕ್ಚುಯಲ್ ಕಾಸ್ಟ್ ಕೊಟ್ಟಿರ್ತಾರೆ. ಸೊ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ನಮಗೆ ಕಾಸ್ಟ್ ಆಫ್ ಗುಡ್ಸ್ ಸಿಗುತ್ತೆ. ಸೊ ಅದಕ್ಕೆ ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದ್ರ ಮೇಲೆ CGST SGSTನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಶೇರ್ ಮಾಡಿ.